ವಾ ಏನಣ್ಣ? ಓಹೋ ಏನೋ ತರಲೆ ಮುಂಡೆದೆ. ಎಲ್ಲೋ ಹೋಗಿದ್ದೆ, 1 ವಾರ ಆಯ್ತು, ಇಲ್ಲೆಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಅದು ನಮ್ಮಪ್ಪ ಟ್ರೈನ್ ಓಡಿಸೋದನ್ನ ಕಲಿಯೋಕ್ಕೆ ಟ್ರೈನಿಂಗ್ ಕ್ಲಾಸಿಗೆ ಕಳಿಸಿದ್ರು. ಕಲಿಯೋಕ್ಕೆ ಹೋಗಿದ್ದೆ, ಅದಕ್ಕೆ ಬರೋಕ್ಕಾಗಿಲ್ಲ. ಟ್ರೈನ್ ಓಡಿಸೋದನ್ನ ಕಲಿಯೋಕ? ಏನು ಮಾಡ್ತೀಯ ಅದನ್ನ ಕಲಿತು? ಮುಂದಿನ ವರ್ಷ ನಾನು ಹುಟ್ಟುಹಬ್ಬಕ್ಕೆ ಟ್ರೈನ್ ಕೊಡಿಸ್ತೀನಿ ಅಂದ್ರೆ ಕಾರಣ. ಯಾರು? ನಿಮ್ಮಪ್ಪ ಟ್ರೈನ್ ಕೊಡಿಸ್ತಾನಂತ? ಹೋಗಿ ನಿಮ್ಮ ಅಪ್ಪನಿಗೆ ಹೇಳು, ಹೋದ ವಾರ ತಗೊಂಡಿರೋದು ಹಂಚು ದುಡ್ಡು ಬ್ಯಾಲೆನ್ಸ್ ಇದೆಯಂತೆ, ಕೊಟ್ಟು ಬರ್ಬೇಕಂತೆ ಅಂತ ಹೇಳು. ಟ್ರೈನ್ ಅಂತೆ ಟ್ರೈನ್ ಹೋಗಂತ. ಆದ್ರೂ ನಿನ್ ತರ ಗುಣಿಗೆ ಇರ್ಬೇಕು ನೋಡೋಣ. ನಿನ್ನಂತ ಗಂಡನ ಪಡೆಯಕ್ಕೆ ನಿನ್ನ ಹೆಂಡತಿ ಪುಣ್ಯ ಮಾಡಿರ್ಬೇಕು. ಯಾಕೋ ಗುಂಡಿಗೆ ಪಂಡಿಗೆ ಅಂತಿದ್ಯಾ? ಯಾಕೆ ಏನಾಯ್ತು? ರಂಗೋಲಿ ಬಿಡೋದನ್ನೇ ಟ್ರೋಲ್ ಮಾಡೋ ಕಾಲ ಇದು. ಆ ಟ್ರೋಲ್ ಆಗಿರೋದನ್ನ ಹುಡುಗಿರ್ ನೋಡಿ ಸಹಿಸ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಬಿಡ್ತಾರೆ. ಅಂತದ್ರಲ್ಲಿ ಇಷ್ಟು ದೊಡ್ಡ ವಿಡಿಯೋನೇ ಬಂದೈತೆ. ಇಷ್ಟು ನೆಮ್ಮದಿಯಾಗಿದೆಯಲ್ಲ, ಹೆಂಗಣ? ಏನೋ ಮಾತಾಡ್ತಿದ್ಯಾ? ಅಲ್ಲ ಕಣ, ನಾನು ಟೆನ್ಷನ್ ಮಾಡ್ಕೊಳ್ಳೋದು ಅದು ರಾತ್ರಿ ನೋಡ್ತೀವಲ್ಲ, ಆ ವಿಡಿಯೋ ನೋಡಿದಾಗ ಮಾತ್ರ. ಅಂಥ ವಿಡಿಯೋನಾರು ಇದೆಯೇನ? ಏನು ಪರ್ಫಾರ್ಮೆನ್ಸ್ ಅನ್ನೋದು, ಅಯ್ಯೋ. ಆದರೂ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲಣ್ಣ. ಅಲ್ಲ ಕಣೋ, ನಿನ್ನ ಕೈಲಿ ನೋಡೋಕ್ಕಾಗ್ದಿರುವಂಥ ವಿಡಿಯೋ ಯಾವುದು? ಅದು ಯಾವ ಏರಿಯಾದು? ಎಲ್ಲಿದ್ದು ಅಲ್ಲಣ್ಣ, ಈ ಏರಿಯಾದೆ. ನಮ್ಮ ಏರಿಯಾದ? ನಮ್ಮ ಏರಿಯಾದ ಯಾವುದು ಬ್ಯಾಲೆನ್ಸ್ ಇಲ್ವಲ್ಲ, ಎಲ್ಲ ನೋಡಿ ಮುಗಿಸಿದ್ದೀನಲ್ಲ. ತೋರ್ಸ. ಹೇಳೋಣ, ನೀನು ಹಿಂಗಂತಿದೀಯಾ? ಎಲ್ಲ ಗೊತ್ತಿದ್ದು ಮನ್ಸನ್ನ ಗಟ್ಟಿ ಮಾಡಿ ಧೈರ್ಯ ಮಾಡ್ಕೊಂಡಿರೋದು ಅಂದ್ರೆ ನೀನೊಬ್ಬನೇ ಕಾರಣ. ಅಯ್ಯೋ, ನಿನ್ನ ಧೈರ್ಯದ ಮನೆಗೆ ಇಷ್ಟು ಬೆಂಕಿ ಬಿತ್ತು ವಿಡಿಯೋ ತೋರ್ಸಲ್ಲ ಅಣ್ಣ. ಆದ್ರೂ ಈ ವಿಡಿಯೋನ ಬೇರೆ ಗಂಡಸರು ನೋಡೋಕೆ ಇಂಟರ್ನೆಟ್ ಬೇಕು. ನಿನ್ನಂತ ಇನೋಸೆಂಟ್ ಗಂಡ ನೋಡೋಕೆ ಡಬಲ್ ಗುಂಡಿಗೆ ಇರ್ಬೇಕಣ್ಣ. ಅದೇನು ಬೊಗಳ್ತೀವಿ ನಂಗೆ? ನಿನ್ನ ಡಬಲ್ಲು ತ್ರಿಬಲ್ಲು ಅದು ಯಾವನ ಹೆಣ್ತೀನಿ ಏನೋ, ಅವಳನ್ನ ಕಟ್ಕೊಂಡು ನನಗೇನು ಆಗಬೇಕು? ವಿಡಿಯೋ ತೋರಿಸು. ಆದರೂ ಈ ಥರ ಅದಕ್ಕೆ ವಿಡಿಯೋನ ನಾನು ನೋಡ್ತೀನಿ ಅಂದ್ಕೊಂಡಿರಲಿಲ್ಲ ಅಣ್ಣ. ಅತ್ತಿಗೆ? ಅಯ್ಯೋ, ನಿನ್ನ ಅಣ್ಣನಿಗೇನೋ ಬರಬಾರ್ದು ಬಂದಿದ್ದು. ಯಾಕೋ ಇಂಥ ಕೆಲಸ ಮಾಡೋಕ್ಕೋದ ಅವನು? ನನಗೆ ಇವರಲ್ಲಿ ಯಾರಣ್ಣ ಅಣ್ಣ ತಮ್ಮ? ನಮ್ಮ ಅಪ್ಪಂಗೆ ನಾನು ಒಬ್ಬನೇ ಮಗ. ನನಗೆ ಇವರಲ್ಲಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ನೀನೊಬ್ಬನೇ ಕಣಣ್ಣ. ಅಂದರೆ ನೀನು ನನ್ನ ಹೆಂಡತಿ ವಿಡಿಯೋ ಬಗ್ಗೆನ ಇಲ್ಲಿ ತನಕ ಹೇಳಿದ್ದು? ಕೋಪ ಮಾಡ್ಕೋಬಾರಣ್ಣ, ನನಗೆ ಅರ್ಥ ಆಗುತ್ತೆ ನೀನು ಎಷ್ಟು ದುಃಖದಲ್ಲಿದೆಯಾ ಅಂತ. ನಾನು ಈ ವಿಚಾರನ ಮೊದಲೇ ಹೇಳೋಣ ಅಂತಿದ್ದೆ, ಆದರೆ ಆಗಲೇ ಇಲ್ಲ ನೋಡು. ಅಯ್ಯೋ ನನ್ನ ಮಗನೇ, ಈ ವಿಚಾರ ನಿಂಗೆ ಮೊದಲೇ ಗೊತ್ತಿತ್ತೇನೋ? ಹ್ಞೂ ಅಣ್ಣ, ಮೊದಲೇ ಗೊತ್ತಿತ್ತು. ನಾನು ಯಾವಾಗಲೂ ಹೇಳೋಣ ಅಂತಿದ್ದೆ, ಆದರೆ ನಾನು ಯಾವಾಗ ಅಂಗಡಿಗೆ ಬಂದರೂ ನೀನು ನನ್ನ ಹೊಡೆದು ಕಳಿಸ್ತಿದ್ದೆ. ಎಸ್ಪೆಷಲಿ ಈ ವಿಡಿಯೋ ಎಲ್ಲ ಕಡೆ ಹರಿದಾಡಿದೆ ಅಣ್ಣ, ಸ್ಪೆಷಲಿ ನಮ್ಮ ಬೀದಿಲೇ. ಅಣ್ಣ, ನನಗೆ ಈ ವಿಡಿಯೋ ಕಳಿಸಿರೋದು ಮೂಲೆ ಮನೆ ಒಣಕ್ಲಾ. ಇನ್ನು ಯಾರ್ಯಾರು ಈ ವಿಡಿಯೋ ನೋಡೋರೋ ಗೊತ್ತಿಲ್ಲ ಅಣ್ಣ. ಅಯ್ಯೋ ಲೋ, ನಿನಗೇನೋ ಹೇಳ್ತಿದ್ದೆ ಲೋ, ನೀನು ನಿಜಾನೇ ಹೇಳಿದ್ದೇನೋ? ಹೌದಾ? ಬೇರೆ ಕಡೆ ಎಲ್ಲ ಬಿಟ್ಟಾಕಣ್ಣ, ಮೊದಲು ಈ ಬೀದಿಲಿ ಇರೋರ ಹತ್ರ ವಿಡಿಯೋ ಡಿಲೀಟ್ ಮಾಡಿಸು. ನಮ್ಮ ಬೀದಿಯವ್ರ ಹತ್ರ ಲೋ ಶಿಷ್ಯ, ಹೆಂಗೋ ಡಿಲೀಟ್ ಮಾಡೋದು? ಏನಾರ ಒಂದು ಐಡಿಯಾ ಇದ್ರೆ ಕೊಡು. ಏನಿಲ್ಲಣ್ಣ, ಈ ಬೀದಿಲಿರೋರೆಲ್ಲ ನಿನ್ನ ಅಂಗಡಿಗೆ ತಾನೇ ಬರೋದು ಟೀ ಕುಡಿಯೋಕ್ಕೆ. ಹೌದು. ಒಂದು ಫೋನ್ ಇಸ್ಕೋ, ಫೋನ್ ಮಾಡ್ಕೊಡ್ತೀನಿ ಅಣ್ಣು. ವಿಡಿಯೋ ಏನಾದರೂ ಇದ್ರೆ ತಕ್ಷಣ ಡಿಲೀಟ್ ಮಾಡಿಬಿಡು ಅಷ್ಟೇ. ಇವ್ ನನ್ನನ್ನೇನಾದ್ರು ಬಕ್ರ ಮಾಡ್ತಿದಾರ? ಎಲ್ಲ ಇದೆಯಾ? ಏನೇ ಮಾಡ್ತಿದ್ಯಾ ನೀನು? ಅಯ್ಯೋ, ಇಲ್ಲೇ ಪಕ್ಕದ ಬೀದಿಲ್ ತರಕಾರಿ ತಗೊಳಕ್ ಬಂದಿದೆ. ಏನ್ ಹೇಳು? ಏನಿಲ್ಲ, ನೀನು ಒಂದು ಕೆಲಸ ಮಾಡು, ಅರ್ಜೆಂಟಾಗಿ ಅಂಗಡಿ ಹತ್ರಕ್ಕೆ ಬಾ, ಬೇಗ ಬಾ. ಅಯ್ಯೋ, ಬರಕ್ಕಾಗಲ್ಲ, ಮುಚ್ಕೊಂಡು ಫೋನ್ ಇಡಯ್ಯ. ಅಣ್ಣ, ಪಕ್ಕದ ಬೀದಿಲಿ ಅವ್ರೆ ಅಂದ್ರೆ ಸೆಕೆಂಡ್ ವಿಡಿಯೋ ಪ್ಲಾನ್ ಮಾಡ್ತಿರ್ಬೇಕು ಅಣ್ಣ. ಇನ್ನೊಂದು ವಿಡಿಯೋ? ಅಯ್ಯೋ ಭಗವಂತ, ನನಗೆ ಬರ್ತಿರೋ ಕೋಪ. ಅವಳು ತಲೆ ತೆಗಿಲೇನು? ಅಣ್ಣ, ಮೊದಲು ಹೋಗಿ ಬೇರೆಯವ್ರ ಮೊಬೈಲ್ ವಿಡಿಯೋ ತೆಗಿ, ಆಮೇಲೆ ನಿನ್ನ ಹೆಂಡತಿ ತಲೆನಾದ್ರೂ ತೆಗಿ, ಇನ್ನೇನಾದ್ರೂ ತೆಗಿ. ಹಂಗಂತ್ಯಾ? ಅಣ್ಣ, ಟೀ ಕೊಡಿ ಒಂದು. ಟೀ ಅಣ್ಣ, ಒಂದ್ಸರಿ ಮೊಬೈಲ್ ಸಿಗುತ್ತಾ ಅಣ್ಣ? ಯಾಕೊಂದು ಅರ್ಜೆಂಟ್ ಕಾಲ್ ಮಾಡಬೇಕಿತ್ತು, ನೆಟ್ವರ್ಕ್ ಇಶ್ಯೂ ಹೋಗ್ತಿಲ್ಲ ಅಣ್ಣ. ನಿಮ್ಮದ್ರಲ್ಲಿ ಹೋಗುತ್ತೆ. ಥ್ಯಾಂಕ್ಸ್ ಅಣ್ಣ. ಅಣ್ಣ, ಕಾಲ್ ಮಾಡ್ತೀನಿ ಅಂತ ಗ್ಯಾಲರಿಯಲ್ಲಿ ಓಪನ್ ನೋಡ್ಕೊಂಡಿದ್ದೀರಾ? ಹಾಗೆ ಅದು ನಿಮ್ಮಲ್ಲಿ ಆ ಥರದ ವಿಡಿಯೋ ಏನಿಲ್ವಾ?
ನಾನು ಆತಾಡೋದಲ್ಲ. ಅಲ್ಲ ಕಣೋ, ನೀನು ಹೇಳ್ದೆ ಎಲ್ಲರ ಹತ್ರ ಬಿಡಿಯೋದು ಅಂತ, ಅವನಿಲ್ಲ ಅಂತಾನೆ. ಹಂಗಿತ್ತು ಚಮಕ್ಕು ಗಿಮಿಕ್ಕು. ನಮ್ಮ ಅಪ್ಪಂಗೆ ಅಂಗಡಿಗೆ ಬಂದು ಹನ್ಸ್ ತಗೊಂಡು ಕಾಸು ಕೊಟ್ಟಿಲ್ಲ ಅಂತ ನನಗೆ ಇನ್ಸಲ್ಟ್ ಮಾಡ್ತೀಯಾ? ಅದಕ್ಕೆ ನಾನು ನಿಂಗೆ ಟೆನ್ಷನ್ ಕೊಟ್ಟಿದ್ದು. ರೀ ಕಾಫಿ ರೆಡಿ. ನಾನು ಕೇಳಿದ್ ನಿನಗೆ ತಿಂಡಿ, ಕಾಫಿ ಅಲ್ಲ. ಹೋಗೆ. ರೀ ನೆನ್ನೆ ಮೂವಿಗೆ ಹೋಗೋಣ ಅಂತ ಹೇಳಿದ್ನಲ್ವಾ, ಇವತ್ತಾದ್ರೂ ಹೋಗೋಣವಾ? ಇವತ್ತಾಗಲ್ಲ, ನಾನು ಬಿಸಿ ಇದ್ದೀನಿ, ಬರೋದು ಲೇಟ್ ಆಗತ್ತೆ ಮನೆಗೆ. ರೀ ಪಾನಿಪುರಿ ತಿನ್ನಕ್ಕೆ ಹೋಗೋಣವಾ? ಬೇಡ ನೋಡು, ಸುಮ್ಮನೆ ನನ್ನ ತಗೊಳ್ಸ್ಕೊಬೇಡ, ಹೋಗತ್ತೆ. ಹೋಗೆ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ರೀ ನನಗೆ ಬಾಲು ಮಾವನ್ ನಂಬರ್ ಬೇಕು, ಈಗಲೇ ಕೊಡಿ. ಆ ಮನೆ ಹಾಳ ನಂಬರ್ ನಿನಗೆ ಯಾಕೆ? ಯಾರ ಮನೆ ಹಾಳು ಮಾಡಬೇಕಾಗಿತ್ತು? ಯಾರ ಮನೇನೂ ಅಲ್ಲ, ನಮ್ಮ ಮನೇನೆ. ನಿನಗೇನೇ ಬಂದಿರೋದು? ಏನಾಯ್ತು ನಿನಗೆ? ಹೌದು, ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ, ನನಗೆ ನಿಮ್ಮಿಂದ ಡಿವೋರ್ಸ್ ಬೇಕೇ ಬೇಕು. ಅಲ್ಲ, ನನಗೆ ಗೊತ್ತಿಲ್ದಂಗೆ ಏನೆಲ್ಲ ಮಾಡ್ತಿದ್ದೀರಾ ನೀವು? ವೀಕೆಂಡಲ್ಲಿ ಪಾರ್ಟಿ ಮಾಡ್ತೀರಾ, ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ಗೆ ಟೆಕ್ಸ್ಟ್ ಮಾಡ್ತೀರಾ. ಯಾಕೆ ಅಂತ ಕೇಳಿದ್ರೆ ಮಗಳ ಬರ್ಡೇ ಇತ್ತು, ನಾಮಕರಣ ಇತ್ತು ಅಂತೆಲ್ಲ ನಾಟಕ ಮಾಡ್ತೀರಾ. ಏನ್ ಕೇಳ್ಬಿಟ್ಟೆ ನಾನು ನಿಮ್ಗೆ? ಆಫ್ಟರ್ ಆಲ್ ಒಂದು ಪಾನಿಪುರಿ ಕೊಡ್ಸಿ ಅಂತ ಕೇಳಿದೆ. ಪಕ್ಕದ ರೋಡಲ್ಲಿರೋ ಪಾನಿಪುರಿ ಅಂಗಡಿಗೆ ಹೋಗೋದಕ್ಕೆ ಕತ್ಲಾಗಿದೆ, ನನಗೆ ಭಯ ಆಗುತ್ತೆ ಅಂತ ಹೇಳ್ತೀರಾ. ರಾತ್ರಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಕುಡ್ಕೊಂಡು ಪಾರ್ಟಿ ಮಾಡ್ತೀರಾ, ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಜಾ ಮಾಡ್ತೀರಾ. ನಮ್ಮಪ್ಪ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ಕಪ್ಪೆ ಚಿಪ್ಪಲ್ಲಿರೋ ಮುತ್ತಿನ ತರ ನೋಡ್ಕೊಂಡಿದ್ರು. ಆದ್ರೆ ನೀನು ಕಪ್ಪೆ ತರನು ನೋಡ್ಕೊಂತಿಲ್ಲ ನನ್ನ. ನಮ್ಮಪ್ಪ ಹೇಳಿದ್ರು, ಬೇಡ ಮಗಳೇ, ಲವ್ ಮ್ಯಾರೇಜ್ ಎಲ್ಲ ಆಗ್ಬೇಡ, ತುಂಬಾ ಅನುಭವಿಸ್ತೀಯ ಅಂತ. ನೀನಾ ಕಾಲೇಜ್ ಮುಂದೆ ಬಂದು ನಿಂತ್ಕೊಂಡು ದಿನ ನನಗೆ ಗಡ್ಬಡ್ ಐಸ್ ಕ್ರೀಮ್ ಕೊಡ್ಸಿ ನನ್ನ ಪಟಾಯಿಸ್ಕೊಂಡ್ಬಿಟ್ಟೆ. ಮತ್ತೆ ಹಿಂದಿನ ದಿನ ನನ್ಗೆ ಐಸ್ ಕ್ರೀಮ್ ಕೊಡ್ಸಿದ್ದು, ಇವತ್ತವರೆಗೂ ಐಸ್ ಕ್ರೀಮ್ ಪಾರ್ಲರ್ವರೆಗೂ ಕರ್ಕೊಂಡು ಹೋಗಿಲ್ಲ. ಆಗ ನಿನ್ನ ಮದುವೆ ಆಗಬೇಕಾಗಿತ್ತು, ಅದಕ್ಕೆ ಕೊಡಿಸ್ದೆ ಕಣೆ. ಗೊತ್ತಿತ್ತು, ಈ ವಿಷಯ ನನಗೆ ಮುಂಚೆನೆ ಗೊತ್ತಿತ್ತು, ಆದ್ರೆ ಇವತ್ತು ಕನ್ಫರ್ಮ್ ಆಗೋಯ್ತು. ಅಲ್ವೇ? ಒಂದು ಮಾತೇಳು, ನೀನು ಮದುವೆ ಆದಾಗ 48 kg ಇದ್ದೆ, ಇವಾಗ ಎಷ್ಟಾಗಿದ್ಯಾ? 65 kg. ಹತ್ತತ್ರ 20 kg ದಪ್ಪ ಆಗಿದ್ಯಾ. ಯಾರು ತಂದು ಹಾಕಿದ್ದು? ನಾನು ತಂದು ತಿಂತಾನೆ ಆಗಿದ್ದು. ಏನ್ ನಿಮ್ಮಪ್ಪ ಪಾನಿಪುರಿ ಪಾರ್ಸಲ್ ಕಳ್ಸಿ ದಪ್ಪ ಮಾಡ್ಸೋದ್ನ? ನಾನು ಮದುವೆ ಆಗ್ಬೇಕಾದ್ರೆ ಎಷ್ಟಿದ್ದೆ? 85 kg ಇದ್ದೆ, ಇವಾಗ 65 kg ಆಗಿದ್ದೀನಿ. ಇದೆಲ್ಲ ಯಾರಿಗೋಸ್ಕರನೇ? ನಮಗೋಸ್ಕರ ತಾನೆ. ನಾನು ಎಷ್ಟು ಪ್ರೀತಿಸ್ತಿದ್ನೋ ನೀನಷ್ಟು ದಪ್ಪ ಆಗಿದ್ಯಾ ಗೊತ್ತಾ? ಓ, ನೀನ್ ಪ್ರೀತಿ ಮಾಡಿರೋದ್ರಿಂದ ನಾನು ದಪ್ಪ ಆಗಿದ್ದೀನಾ? ಯಾರತ್ರ ಹೇಳ್ತಾ ಇದೀಯ ಈ ಕತೆ ಪುರಾಣನ? ಅಲ್ಲ, ತಿಂಗಳು ಪೂರ್ತಿ ಕುಡಿದ್ರೆ ಯಾವ 6 packs ಬಾಡಿ ಕೂಡ ಏಜ್ ಪೇಷಂಟ್ ತರಾನೇ ಆಗೋದು. ಯಾರಿಗೆ ಹೇಳ್ತಿದ್ಯಾ ಏಜ್ ಪೇಷಂಟ್ ಅಂತ? ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರ? ನಿನ್ಗೇನೆ ಈ ಕತೆ ಎಲ್ಲ ಬೇಡ, ನನ್ಗೆ ನಂಬರ್ ಕೊಡ್ತೀಯಾ ಇಲ್ವಾ? ಇಲ್ಲೇ ಅರ್ಥ ಮಾಡ್ಕೊಳ್ಳೆ, ನಿನ್ನನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೆ, ನಿನಗೂ ಗೊತ್ತು ತಾನೆ. ಈ ನಾಟಕ ಎಲ್ಲ ಬೇಜಾರ್ ನೋಡ್ಬಿಟ್ಟಿದೀನಿ, ನನಗೆ ಗೊತ್ತಿಲ್ಲ, ನಾನು ಡಿವೋರ್ಸ್ ಕೊಡ್ತೀನಿ. ಲೇ ಮನೆ ವಿಚಾರ ಕಣೆ, ಆಚೆ ಹೋಗ್ಬಾರ್ದು, ಮರ್ಯಾದೆ ಹೊರಟೋಗುತ್ತೆ, ಅರ್ಥ ಮಾಡ್ಕೋ. ಹಾಳಾಗೋಗ್ಲಿ. ಲೇ ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ. ಕೃಷ್ಣ ಸರ್, ನಡಿಯ ಮನೆಗೆ ಹೋಗೋಣ. ಜಾಸ್ತಿ ಮಾತಾಡ್ಬೇಡ, ನನಗೆ ಡಿವೋರ್ಸ್ ಬೇಕಷ್ಟೇ. ಯಾರಿಗೆ ಡಿವೋರ್ಸ್? ನನ್ಗೆ ಬೇಡ ಬೇಡ ಬೇಡ. ಅಲ್ಲಮ್ಮ, ನಿಂಗಿನ್ನೂ ಚಿಕ್ಕ ವಯಸ್ಸು, ಈಗ ತಾನೇ ಮದುವೆ ಆಗಿದ್ಯಾ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹಿಂಗೆ ಉಗಿರಿ ಮಕ್ಕಕ್ಕೆ ಇದೇ ಬೇಕು. ನೀನು ಮುಚ್ಕೊಂಡು ಕೂತ್ಕೊಳ್ಳಯ್ಯ. ಅಲ್ಲಮ್ಮ, ನೀನ್ ಇಷ್ಟು ಚಿಕ್ಕ ವಯಸ್ಸಿಗೆ ಈ ತರ ನಿರ್ಧಾರ ತಗೊಂಡಿದ್ಯಾ ಅಂದ್ರೆ ಐ ಆಮ್ ಸೋ ಪ್ರೌಡ್ ಆಫ್ ಯು. ನಿಮ್ಮಂತ ಹೆಣ್ಮಕ್ಳು ನಮ್ಮ ದೇಶಕ್ಕೆ ಬೇಕು. ರೀ ಸ್ವಾಮಿ, ಒಂದ್ 4 ಒಳ್ಳೆ ಮಾತು ಹೇಳಿ ಮನೆನ ಸೇರ್ಸ್ತೀರಾ ಅಂತ ನೋಡ್ರೆ ನನ್ನ ಮನೆಗೆ ಬೆಂಕಿ ಹಚ್ಚಕ್ ಬರ್ತೀರಲ್ರಿ. ನೋಡಮ್ಮ, ಲಾಯರ್ ಅಂದ್ಮೇಲೆ ನಾವು ಇವೆಲ್ಲ ಕೇಳಿಸ್ಕೋಬೇಕು. ಇವ್ರು ಆಡೋ ಒಂದೊಂದು ಪದನು ನಮಗ್ ಸಾಕ್ಷಿ. ಸರ್, ಏನಾದ್ರೂ ಮಾಡಿ ನನಗೆ ಇವನಿಂದ ಡಿವೋರ್ಸ್ ಕೊಡಿಸ್ಬಿಡಿ, ಅಷ್ಟೇ ಸಾಕು. ಪ್ಲೀಸ್ ಕಣೆ ಮನೆ ನಡಿಯ ಪ್ಲೀಸ್. ಬೆಳಗ್ಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ನಿಮ್ಮ ಹೆಂಡತಿ ಕಡೆ ಆಸ್ತಿ ಏನಾದ್ರು ಕೇಸ್ ಹಾಕಿದೆ ನಮ್ಮ ಮಾವಂಗೆ? ಲೇ, ನಮ್ಮ ಅಪ್ಪ ಮಾಡಿರೋ ಆಸ್ತಿಲ್ಲ ನನಗೆ ಪಾಲಿಲ್ಲ, ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂದ್ರೆ ಅದು ನನ್ನ ಹೆಂಡತಿ ಕಣ. ನಿಮ್ಮ ಮಾವ ಅದಕ್ಕೂ ನನಗೆ ಬೆಂಕಿ ಆಗ್ತವನೆ, ಡಿವೋರ್ಸ್ ಕೊಡ್ಸಕ್ ಹೋಗೋರು ಕಣ. ಅದಕ್ಕೆ ಕಣೋ ಹೆಂಡ್ತಿನ 10 ಬಸ್ತಲ್ಲಿ ಇಟ್ಕೋಬೇಕು ಅಂತ ಹೇಳೋದು. ನೀನು ಒಬ್ಬ ಗಂಡಸನ, ನಿನ್ ಬಾಳಿಗೆ ನನ್ನ ಯಾಕಡೆ ಹಾಕ. ಲೇ ನೋಡು, ನಾನು ಹೆಂಗ್ ಇಟ್ಕೊಂಡಿದ್ದೀನಿ ನನ್ನ ಹೆಂಡ್ತಿನ, ಗಂಡಸು ಕಣ ನಾನು. ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿಂತ್ಕ ಅಂದ್ರೆ ನಿಂತ್ಕೋಬೇಕು. ಮನೇಲಿ ನನ್ನ ಮಾತು ಕೇಳ್ಕೊಂಡು ನಾಯಿ ತರ ಓಡಾಡ್ಕೊಂಡು ಬಿದ್ದವಳೆ ಕಣ. ಅಲ್ಲೇ ನೋಡ್ತದೆ, ಇಲ್ಲಿ ನೋಡಲೇ. ಯಾಕೆ ತಂದು ಕೊಡಲ್ವಾ? ತಿಂಗಳ ಎಣ್ಸಿ ಕೊಡಲ್ಲನಪ್ಪ ಅವ್ರ ಕೈಗೆ. ಅಡುಗೆ ಮಾಡ್ತಾಳೆ ಮಗ, ಕಸ ತರ ಮಾಡ್ತಾಳೆ. ತಿನ್ನಲ್ವೇನ 3 ಹೊತ್ತು?
ತಿಂತೀವಿ ತಾನೆ. ಏಯ್ ಇಲ್ಲಿ ನೋಡಲ್ಲ, ಕೇಳಿಸ್ಕೊಳ್ಳಲ್ಲ, ಅಲ್ಲೇ ನೋಡ್ತಾ ಇದೀಯಾ? ಹೆಂಡ್ತಿಗೆ ಯಾವತ್ತೂ ಎದರಬಾರ್ದು ಕಣ. ಯಾಕೆ ತಂದ್ಕೊಡಲ್ಲಪ್ಪ, ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಇದು ಬಿಡು, ಹಾಳಾಗೋಗ್ಲಿ. ಈ ಹಬ್ಬ ಹರಿದಿನ ಅಂತ ಬರುತ್ತೆ ಗೊತ್ತಾ, ನಮಗೆ ಆಕಳ ಕಂಡ್ರವೇರ್ ಇರಲ್ಲ. ಅಂಥದ್ರಲ್ಲ ಅವಳಿಗೆ ಬಣ್ಣ ಬಣ್ಣ ಸೀರೆ, ಜಾಕೆಟು, ರೌಕೆ, ಪಿಟಿಕೋಟು. ಏನಾಯ್ತು ಇಷ್ಟೆಲ್ದ ಸಾಲದು ಅಂತ ತಿಂಗಳಿಗೊಂದು ಟ್ರಿಪ್ಪು, ಸಿನಿಮಾಗಳು ಇವೆಲ್ಲ ತೋರಿಸ್ಬೇಕು. ಒಂದು ವೇಳೆ ಏನಾದರೂ ಅಪ್ಪಿತಪ್ಪಿ ಅವ್ರ ಮನೆಯವ್ರು ಏನಾದರೂ ಬಂದರೆ ವೆಜ್ಜೇ ತಿನ್ನಲ್ಲ ರೀ. ನಮ್ಮ ಮನೆಯವ್ರು ಬರೀ ನಾನ್ ವೆಜ್ಜೆ, ಮಟನ್ ತಗೊಬನ್ನಿ, ಚಿಕನ್ ತಗೊಬನ್ನಿ, ಬೋಟಿ ತಗೊಬನ್ನಿ ಅಂತ ಹೇಳ್ತಾನೆ ಇರ್ತಾಳೆ ಅವರು. ನಮ್ಮ ಮನೆಯವ್ರು ಏನಾದರೂ ಬಂದ್ಬಿಟ್ರೆ ಅಯ್ಯೋ ನನಗೆ ಯಾಕೋ ಸುಸ್ತು, ಪಿತ್ತ, ನೆಗಡಿ, ಲೂಸ್ ಮೋಷನ್ ಅಂತ ಏನೇನೋ ಕತೆ ಹೇಳ್ತಾಳೆ ಕಣ. ಲೇ ಇಲ್ಲಿ ಕೇಳಿಸ್ಕಳ ಹೇಳ್ತಾ ಇರೋದಲ್ಲ, ಹಂಗೆಲ್ಲ ಕತೆ ಹೇಳ್ತಾಳೆ. ಇಷ್ಟೆಲ್ಲ ಮಾಡಿದ್ರು ನನಗೆ ಅವಳಿಗೆ ಸಮಾಧಾನನೇ ಇಲ್ಲ ಕಣ. ಹಾ ಅಯ್ಯೋ ಇನ್ನು ಹೇಳೋದ್ ಬೇಜಾನ್ ಐತೆ. ಕೆಲಸ ಮಾಡಿ, ಈ ವೀಕೆಂಡು ಪಾರ್ಟಿ ಕೊಟ್ಬಿಡು ಮಗ, ನೀಟಾಗಿ ನಿನಗೆ ಬೋಧನೆ ಮಾಡ್ತೀನಿ, ಓಕೆನಾ? ಮಗಳೇ, ಅಳಿಯಂದ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ರು, ಏನು ರಿಯಾಕ್ಟ್ ಮಾಡದೆ ನಿಂತಿದ್ಯಾ? ಬಾಬಾ ನಿನ್ಗೆ ಏನಾದ್ರು ವಂಡರ್ ಕಣ್ಣ, ಇಲ್ಲಿ ನೋಡ್ಕೊಂಡು ಮಾತಾಡು. ಅಲ್ಯಾರಿದ್ದಾರೆ, ನಿನ್ ಮಗಳ ಆಲ್ರೆಡಿ ಸ್ನಾನಕ್ಕೆ ಹೋಗಿ ಅರ್ಧ ಗಂಟೆ ಆಯ್ತು. ಏನೋ ನೀನು ಬೇರೆಯವ್ರ ಹೆಂಡತಿನ ಹೇಗೆ ಹದ್ಬಸ್ತಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಡ್ತಿದ್ಯಾ? ಸರಿ, ನಿನ್ನ ಹೆಂಡತಿನ ನೀನ್ ಹದ್ಬಸ್ತಲ್ಲಿ ಇಟ್ಕೊಂಡಿದ್ಯಾ? ಅಪ್ಪ, ನೀವು ಡಿವೋರ್ಸ್ ಕೊಡ್ಸ್ಬೇಕಾಯ್ತು ಅವ್ರಿಗಲ್ಲ, ನಮ್ಗೆ. ನಾನು ಇಷ್ಟೊತ್ತು ಮಾತಾಡಿದ್ದು ತಮಾಷೆಗೋಸ್ಕರ ಕಣೆ. ಹೌದು ಮಗಳೇ, ಅಳಿಯಂದ್ರೇನೋ ಫ್ಲೋ ಅಲ್ಲಿ ಹೇಳ್ಬಿಟ್ರಷ್ಟೇ. ಸಿಲ್ಲಿ ಮ್ಯಾಟ್ರಿಗೆಲ್ಲ ತಲೆ ಕೆಡ್ಸ್ಕೊಬೇಡ. ಸಿಲ್ಲಿ ನಿನ್ನ ಮಗಳು ಅಳಿಯ ಮಾಡಿದ್ರೆ ಸಿಲ್ಲಿ, ನಾವಿಬ್ರು ಮಾಡಿದ್ರೆ ಸೀರಿಯಸ್ಸಾ? ನಮ್ಮಿಬ್ಬರಿಗೆ ನೀನು ಡೈವರ್ಸ್ ಕೊಡ್ಸ್ತಿ ಅಂತಂದ್ರೆ ನಿನ್ನ ಮಗಳು ಅಳಿಗೂ ಕೊಡ್ಸ್ಬೇಕು ನೀನು ಅಷ್ಟೇ. ಲಾ ನಿನ್ ಜೀವನ ಹಾಳು ಮಾಡ್ಕೊಳಕ್ಕಾಗ್ದೆ ನನ್ನ ಜೀವನ ಯಾಕೋ ಹಾಳು ಮಾಡ್ತಾ ಇದೀಯಾ? ಸುಮ್ಮನೆ ಇರೋ. ನಾನ್ ಬಂದಿರೋದಿಲ್ಲಿ ನಾನ್ ಡೈವರ್ಸ್ ತಗೊಳ್ಳೋದಕ್ಕೆ, ನಿಮ್ಮಿಬ್ರು ಜಗಳ ನೋಡೋದಕ್ಕಲ್ಲ. ಹಾ ಕರೆಕ್ಟ್ ಆಗಿ ಹೇಳ್ದೆ ತಗೆ ಬಾ. ನೋಡ್ದೇನೆ ಎಂತ ಲಾಯರ್ ಇವನು, ಮಗಳಿಗೆ ಡೈವರ್ಸ್ ಕೊಡ್ಸಲ್ವಂತೆ, ನಮಗ್ ಮಾತ್ರ ಕೊಡ್ತಾನಂತೆ. ಎಂತ ಇನ್ನೊತ್ತಿರ್ಬಿಡ. ಅಪ್ಪ, ಈಗೇನಾದ್ರೂ ನೀವು ನನಗೆ ಡಿವೋರ್ಸ್ ಕೊಡ್ಸಿಲ್ಲ ಅಂತಂದ್ರೆ ನೀನು ಆಪೋಸಿಟ್ ಲಾಯರ್ ಇದಾರಲ್ಲ ಕೋಣಂಗಿ ಅಂಕಲ್, ಅವ್ರ ಹತ್ರ ಹೋಗಿ ತಗೋತೀನಿ. ಇದನ್ನ ನಿನ್ ಕಾಲು ಅನ್ಕೊಳ್ಳೋದು ನನ್ ಕಾಲಿಗೆ ಬಿದ್ದು ಬಿಡ್ತೀನಿ ಕಣ. ದಯವಿಟ್ಟು ಕ್ಷಮಿಸೆ, ಪ್ಲೀಸ್ ಕಣೆ, ಪ್ಲೀಸ್ ಕಣೆ. ಲೇ ಮನೆ ಮಾವ, ನೀನಾದ್ರೂ ಹೇಳ. ಮಗಳೇ, ನೀನ್ ಇನ್ನೂ ಚಿಕ್ಕ ವಯಸ್ಸು, ಏನ್ ಅರ್ಥ ಆಗಲ್ಲ, ಸುಮ್ಮನಿರು. ಚಿಕ್ಕ ವಯಸ್ಸ? ನಿನ್ನ ಮಗಳಿಗೆ ಮಾತ್ರ ಚಿಕ್ಕ ವಯಸ್ಸು, ನನ್ನ ಹೆಂಡತಿಗೆ ನಿನ್ನ ಹೆಂಡತಿಗೆ ವಯಸ್ಸಾಗೈತಾ? ಡೈವರ್ಸ್ ಕೊಡ್ತಾನಂತೆ. ಏನ್ ಗೆಳೆಯ, ಸಂಸಾರದಲ್ಲಿ ಕಲಹ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ತಮ್ಮ ಮುದ್ದಿನ ಮಾವನೇ ಏನೋ ತಗೊಂಬಂದ್ ಇಟ್ಟಂಗಿದೆ. ಇಂಥವನಬ್ಬ ಮನೇಲಿದ್ರೆ ಸಾಕ್ಬಿಡು. ಹಲೋ, ಏನ್ ಮನೆ ಹಾಳು ಮಾಡಿದೀನಿ ನಾನು? ಏನ್ ಮನೆ ಹಾಳು ಮಾಡಿದ್ಯಾ ಅಂತ ಹೇಳ. ನನಗ್ ಮದ್ವೆ ಮಾಡಿಸ್ತೀನಿ ಅಂತ ಅವಳು ಯಾವಳು ಗಂಡಸ್ರೇ ನೋಡದೆ ಹತ್ರ ಕರ್ಕೊಂಡೋದೆ. ಅವಳು ನೋಡಿದ್ರೆ ಹುಚ್ಚಿನಾಯ್ತಾರ ಸಿಕ್ಕಿದ ಕಡೆ ಎಲ್ಲ ಕಚ್ತಾಳೆ. ಅದು ಅಲ್ಲದೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲ ಕಡೆನೂ ಫೋಟೋ ಅಪ್ಲೋಡ್ ಮಾಡ್ಬಿಟ್ಟಿದ್ದಾಳೆ. ಹೋಗಿದ್ ರೋಡು ಗಲ್ಲಿಲೆಲ್ಲ ಈ ಕಾಫಿ ನಾಡ್ ಚಂದನ್ ಮಾತಾಡ್ಸಲ್ವಾ, ಅದೇ ತರ ನೀನೇ ತಾನೇ ಸ್ವಪ್ನ ಸುಂದರಿ ಲವ್ವರು, ನೀನೇ ತಾನೇ ಅವಳನ್ನ ಮದುವೆ ಆಗ್ತಾ ಇರೋದು ಅಂತ ಕೇಳ್ತಾರೆ. ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀನಿ. ನನ್ನ ಲೈಫ್ ಹಾಳು ಮಾಡಿದ್ದಲ್ದೆ ಪಾಪ ಈ ಹೆಣ್ಮಕ್ಳು ಲೈಫ್ನ ಹಾಳು ಮಾಡ್ತಾ ಇದ್ಯಾ? ಇಷ್ಟ ದಿನ ನಾವು ಬದುಕಿಲ್ವೇನೋ, ನೀನೇ ನಾವು ಕರಡಿ ಕಳೆದು ಗಂಡಸು ಇನ್ಮೇಲಿಂದ ನಾವು ಬದುಕಣ. ಬರ ಕರೆಕ್ಟ್ ಆಗಿ ಅಪ್ಪಂಗುಟ್ಟಿದ್ ಮಾತಾಡ್ದೆ ಮಗ. ಬೇಡ ಇವಳು ನನಗೆ. ಮಗ ನಿನಗ್ ನಾನು, ನನಗ್ ನೀನು, ಇವ್ರ ಕಣ್ ಮುಂದೆ ಇರೋದೇ ಬೇಡ. ನಡಿ ಹೋಗೋಣ, ನಡಿ. ನೋಡ್ರಮ್ಮ, ನಿಮ್ಮಿಬ್ಬರಿಗೂ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಒಂದು ಮಾತು ಹೇಳ್ತೀನಿ ಕೇಳಿ. ಬಾಲು ಶಿವು ಅಂತ ಗಂಡ ಯಾರಿಗೂ ಸಿಗಲ್ಲ. ಅವರಿಬ್ರು ಬೂದಿಲ್ ಮುಚ್ಚಿರೋ ಬದನೆಕಾಯಿ ಇದ್ದಂಗೆ. ತಿಂದಾಗ ಬೇರೆಯವ್ರು ರುಚಿ ಕೊಡ್ತಾರೆ ಹೊರತು ತೊಂದರೆ ಕೊಡಲ್ಲ. ಏನಮ್ಮ ಶಿವು ಹೆಂಡ್ತಿ, ಮದುವೆ ಆದಮೇಲೆ ನೀನು ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದಂಗೆ ಅವನು ಅವ್ರ ಅಪ್ಪ ಅಮ್ಮನ ಬಿಟ್ಟು ಬಂದ ತಾನೆ. ಈಗ ನೋಡಿದ್ರೆ ಡಿವೋರ್ಸ್ ಕೊಡ್ತೀನಿ ಅಂತ ಇದೆಯಾ? ಏನು ಮಾಡ್ತಾನೆ ಅವನು? ಅಲ್ಲಮ್ಮ ಸೀರಿಯಲ್ ತಂಗಿ, ಬಾಲು ದೇವ್ರಂತ ಮನುಷ್ಯ. ನಾವು ಎಣ್ಣೆ ಹೊಡಿಬೇಕಾದ್ರೆಲ್ಲ ಹೇಳ್ತಾನೆ, ನನ್ನ ಹೆಂಡತಿ ತುಂಬ ಒಳ್ಳೆಯವಳು, ನಾನೇ ಕೆಟ್ಟವನು ಕಣ ಅಂತ. ಒಂದು ನಿಮಿಷ, ಫೋನ್ ಬರ್ತೇನೆ. ಅಣ್ಣ, ಫೋನ್ ರಿಂಗ್ ಆಗಿದ್ದು ನಮ್ಗೆ ಯಾರಿಗೂ ಕೇಳಿಸ್ಲೇ ಇಲ್ಲ. ವೈಬ್ರೇಟ್ ಆಯ್ತು, ಅದಕ್ಕೆ ಕೇಳಿಸಿ. ಹಲೋ, ಹಾಂ ಹೇಳಿ ಸರ್. ಹೌದೌದು, ಅವರಿಬ್ರು ನನ್ನ ಫ್ರೆಂಡ್ಸೇ. ಏನು ಸರ ಮತ್ತೆ ಉಂಗುರ ರೆಡಿ ಇದೆಯಾ? ಬಂದರೆ ಈಗಲೇ ಕೊಡ್ತೀರಾ? ಆದರೆ ಇವಾಗ ಅದರ ಅವಶ್ಯಕತೆ ಇಲ್ಲ ಬಿಡಿ. ಆದರೂ ಒಂದು ಮಾತು ಅವ್ರಿಗೆ ತಿಳಿಸ್ತೀನಿ. ಸರಿ,
ಪಾಪ ಸಾಲ ಮಾಡಿ ನಿಮ್ಮಿಬ್ಬರಿಗೂ ಸರ ಉಂಗ್ರ ಮಾಡಿಸಿದಾರೆ. ಈಗ ಯಾರಿಗೆ ಹೇಳೋದು ಏನೋ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಇವಾಗ ಅವ್ರು ಏನು ಅಂತ ನಮ್ಗೆ ಅರ್ಥ ಆಗ್ತಿದೆ. ಅಣ್ಣ, ನಮಗೆ ಇವಾಗಲೇ ಅವ್ರನ್ನ ನೋಡಬೇಕು ಅಂತ ಅನ್ನಿಸ್ತಿದೆ. ಅವ್ರು ನೋಡಿದ್ರೆ ದೇಶಾಂತರ ಹೋಗೋ ಥರ ಹೋಗ್ಬಿಟ್ರು. ಇನ್ನೆಲ್ಲೋಗಿರ್ತಾರೆ? ಫ್ರಂಟ್ ಡೋರಿಂದ ಎಕ್ಸಿಟ್ ಆಗಿ ಬ್ಯಾಕ್ ಡೋರಿಂದ ಒಳಗಡೆ ಬಂದು ಟೆರೆಸ್ಗೆ ಹೋಗಿ ದಮ್ ಹೊಡಿತಾ ಇರ್ತಾರೆ. ಹೋಗಿ ನೋಡಿ. ರಿಯಲಿ ಸಾರಿ. ಇನ್ಮೇಲೆ ಯಾವತ್ತೂ ಅನುಮಾನ ಪಡಲ್ಲ, ಎದುರುತ್ರನೂ ಕೊಡಲ್ಲ. ರೀ, ನೀವು ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಾಯ್ತು. ನಾವು ಇಷ್ಟೊಂದು ಮಾತಾಡ್ತಿದ್ರು ನೀವು ಸುಮ್ಮನೆ ಇದ್ದೀರಾ? ಯಾಕ್ರಿ ನಮ್ಮ ಮೇಲೆ ಅಷ್ಟೊಂದು ಕೋಪನ ನಿಮಗೆ? ಇಲ್ಲ ಚಿನ್ನ, ನಿನ್ನ ಮೇಲೆ ಕೋಪನ ನನಗೆ? ಡಾರ್ಲಿಂಗ್, ನಾನು ನಿನ್ನ ಮೇಲೆ ಬೇಜಾರು ಮಾಡ್ಕೊಂತೀನ. ನೀನೇ ಬೈದಿದ್ದು, ಈಗ ನೀನೇ ಸಮಾಧಾನ ಮಾಡಕ್ ಬಂದಿದ್ದು. ರೀ, ಉಂಗ್ರ ಮಾಡ್ಸಕ್ ಕೊಟ್ಟಿದ್ರಂತೆ, ಅದು ರೆಡಿ ಆಗಿದೆಯಂತೆ. ಚೇನು ರೆಡಿ ಆಗಿದೆಯಂತೆ. ಯಾವ ಕಿತ್ತೋದ್ರ ಮಗ ಹೇಳಿದ್ದು? ನಮ್ಮ ಬಾಳ್ ಕಾಪಾಡ್ದವ್ರು, ನಮ್ಮ ಮನೆ ದೇವ್ರು. ಈಗ ಅವ್ನು ಯಾವನಂತ ಹೇಳ್ತಾರ ಇಲ್ವಾ? ಇನ್ಯಾರು? ಸುರೇಶನ. ಬದ್ಮಾಶ್. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.